Hello, good afternoon, my dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ವೃತ್ತಗಳು ಅನ್ನುವಂತಹ ಟಾಪಿಕ್ ಅನ್ನ ಬಿಡಿಸಿದ್ವಿ ಅಲ್ವಾ. ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ವೃತ್ತದಲ್ಲಿ ನಾವು ಸ್ಪರ್ಶಕಗಳನ್ನ ನೋಡಿದ್ವಿ, ಛೇದಕಗಳನ್ನ ನೋಡಿದ್ವಿ, ಮತ್ತೆ ಪ್ರಮೇಯಗಳನ್ನ ನೋಡಿದ್ವಿ ಅಲ್ವಾ. ಇವತ್ತು ನಾವೇನ್ ಮಾಡೋಣ, ಅದೇ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂತಹ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಟಾಪಿಕ್ ಇಂದ ನಮ್ಗೆ 4 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೆಲವೊಂದು ಬರಬಹುದು, ಬಟ್ 4 ಅಂಕದಲ್ಲಿ ಮಾತ್ರ ಗ್ಯಾರಂಟಿ ಬರುತ್ತೆ. 3 ಮತ್ತು 4 ಅಂಕಗಳಿಗೆ ಬರಬಹುದಾದಂತಹ ಪ್ರಶ್ನೆಗಳು ನಮ್ಗೆ ಈ ಒಂದು ಅಧ್ಯಾಯದಿಂದ ಸಿಗತ್ತೆ. ಹಾಗಿದ್ರೆ ಇದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಧ್ಯಾಯ. ಹಾಗಿದ್ರೆ ನಾವು ವೃತ್ತಗಳು ಅಂತಂದ್ರೆ ಏನು, ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಏನನ್ನ ಡಿಸ್ಕಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಎಸ್, ಈಗ ನಾವು ನೋಡಿದ್ರೆ ಇಲ್ಲಿ ನಿಮ್ಗೆ ಒಂದು ಸರ್ಕಲ್ ಕಾಣಿಸ್ತಾ ಇದೆ. ವೃತ್ತ ಅಂತಂದ್ರೆ ಏನು, ನಾವು ನಿನ್ನೆ ಡಿಸ್ಕಸ್ ಮಾಡಿದ ಹಾಗೆ ವೃತ್ತ ಅಂತಂದ್ರೆ ಬಿಂದುಗಳ ಸಮೂಹ ಅಲ್ವಾ. ಅದು ಹೇಗಿರತ್ತೆ, ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಅಂತರದಲ್ಲಿ ಎಳೆದಿರುವಂತಹ ಬಿಂದುಗಳ ಸಮೂಹಕ್ಕೆ ನಾವು ವೃತ್ತ ಅಂತ ಕರಿತೀವಿ. ಯಾವ್ಯಾವ ಪಾರ್ಟ್ಸ್ ಅನ್ನ ನೋಡ್ತೀವಿ, ಇಲ್ಲಿ ನಾವು ತ್ರಿಜ್ಯವನ್ನ ನೋಡ್ತೀವಿ. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಯಾವುದೇ ಬಿಂದುವನ್ನ ಸೇರಿಸುವ ರೇಖಾಖಂಡಕ್ಕೆ ನಾವು ಈ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನ ವ್ಯಾಸ ಅಂತ ಕರಿತೀರಾ. ಹಾಗಿದ್ರೆ ವ್ಯಾಸ ಅಂತಂದ್ರೆ ಏನು, ವೃತ್ತದ ಮೇಲಿರುವ ಯಾವುದೇ 2 ಬಿಂದುಗಳನ್ನ ಸೇರಿಸುವ ರೇಖಾಖಂಡಕ್ಕೆ ಜ ಅಂತ ಕರಿತೀರಾ. ಅದನ್ನ ಕಾರ್ಡ್ ಅಂತಾನು ಕರಿಬಹುದು. ಓಕೆ, ನೆಕ್ಸ್ಟ್, ಈ 2 ತ್ರಿಜ್ಯಗಳ ನಡುವಿನ ಒಂದು ಏರಿಯಾ, 2 ತ್ರಿಜ್ಯಗಳ ನಡುವಿನ ಒಂದು ಜಾಗಕ್ಕೆ ನಾವೇನಂತ ಹೇಳ್ತೀವಿ, ಸೆಕ್ಟರ್, ಅಥವಾ ಇದನ್ನ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ತ್ರಿಜ್ಯಾಂತರ ಖಂಡ. ಈ ಒಂದು ಪಾರ್ಟಿಗೆ ನಾವು ತ್ರಿಜ್ಯಾಂತರ ಖಂಡ, ಇಲ್ಲಿದೆ ನೋಡ್ರಿ, 2 ತ್ರಿಜ್ಯಗಳ ನಡುವಿನ ಪ್ರದೇಶ, ಇದೇನಿದು ತ್ರಿಜ್ಯಾಂತರ ಖಂಡ. ಹೌದಾ. ನೆಕ್ಸ್ಟ್, ಇದು ಲಘು ತ್ರಿಜ್ಯಾಂತರ ಖಂಡ, ಇದು ಅಧಿಕ ತ್ರಿಜ್ಯಾಂತರ ಖಂಡ. ಹಾಗೆ ಒಂದು ಜಾ ಮತ್ತು ಒಂದು ಕಂಸ ಎಲ್ಲಿದೆ ನಿಮ್ಗೆ, ಈ ಪಾರ್ಟ್ ಏನ್ ಕಾಣಿಸ್ತಾ ಇದೆ, ಇದು ಕಂಸ. ಹೌದಾ, ಈ ಬಿಂದುವಿನಿಂದ ಈ ಬಿಂದುವಿಗೆ ಇರೋದು ಕಂಸ ಮತ್ತು ಜಾಗಳ ನಡುವಿನ ಪ್ರದೇಶ ಇಲ್ಲಿದೆ ನೋಡಿ. ಕಂಸ ಮತ್ತು ಜಾನ ನಡುವಿನ ಪ್ರದೇಶವನ್ನ ನಾವೇನಂತ ಕರಿತೀವಿ, ವೃತ್ತಖಂಡ ಅಂತ ಕರಿತೀವಿ. ಚಿಕ್ಕದಾಗಿರುವಂತಹ ಖಂಡವನ್ನ ಲಘು ವೃತ್ತಖಂಡ ಅಂತ ಕರಿತೀವಿ, ದೊಡ್ಡದಾಗಿರೋದು ಅಧಿಕ ವೃತ್ತಖಂಡ ಅಲ್ವಾ. ಈ ಒಂದು ಅಧ್ಯಾಯದಲ್ಲಿ ನಾವು ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡಗಳ ಬಗ್ಗೆನೆ ನಾವು ಅಧ್ಯಯನ ಮಾಡೋದು, ಅವುಗಳ ಏರಿಯಾವನ್ನ ಕಂಡುಹಿಡಿಯೋದು, ಅಂದ್ರೆ ವಿಸ್ತೀರ್ಣವನ್ನ ಕಂಡುಹಿಡಿಯೋದನ್ನ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್, ಇದೇನಿದು ಸ್ಪರ್ಶಕ, ಇದು ಜಾ. ನೆಕ್ಸ್ಟ್ ಸರ್ಕಂಫರೆನ್ಸ್ ಅಂತ ಬರುತ್ತೆ. ಸರ್ಕಂಫರೆನ್ಸ್ ಅಂದ್ರೆ ಏನು, ಪರಿಧಿ ಅಲ್ವಾ, ಒಂದು ವೃತ್ತದ ಪರಿಧಿ. ಇದು ವ್ಯಾಸ. ಹಾಗಿದ್ರೆ ಒಂದು ಪರಿಧಿ ಅಂತಂದ್ರೆ ಏನು, ಪರಿಧಿ ಅಂತ ನೋಡಿದ್ರೆ ಒಂದು ವೃತ್ತದ ಸುತ್ತಲೂ ಒಂದು ಸುತ್ತು ಹಾಕಲು ಚಲಿಸಿದ ದೂರವನ್ನು ಅದರ ಸುತ್ತಳತೆ ಅಥವಾ ಪರಿಧಿ ಅಂತ ಕರಿತೀವಿ. ಯಾವುದೇ ಒಂದು ಸುತ್ತಳತೆ ಅಂತಂದ್ರೆ ಏನು, ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಚೌಕವನ್ನ ತಗೋತೀರಾ, ಒಂದು ಆಯತವನ್ನ ತಗೋತೀರಾ. ಈ ಚೌಕದ ಸುತ್ತಳತೆ ಅಂತಂದ್ರೆ ನೀವು ಹೊರಗಿನ ಒಂದು ದೂರವನ್ನ, ಅಂದ್ರೆ ಔಟರ್ ಬೌಂಡ್ರಿಯ ಒಂದು ಲೆಂತ್ ಅನ್ನ ಅಥವಾ ದೂರವನ್ನ ನಾವು ಸುತ್ತಳತೆ ಅಂತ ಹೇಳ್ತೀವಿ. ಅದೇ ತರಹ ಒಂದು ಸರ್ಕಲ್ ಅನ್ನ ಅಥವಾ ವೃತ್ತವನ್ನ ತಗೊಂಡಾಗ ಈ ವೃತ್ತದ ಸುತ್ತಳತೆಯನ್ನ, ಅಂದ್ರೆ ಹೊರಗಿರುವಂತಹ ಈ ಪಾರ್ಟ್, ಅಂದ್ರೆ ಔಟರ್ ಬೌಂಡ್ರಿ ಏನಿದೆ, ಈ ಒಂದು ಔಟರ್ ಬೌಂಡ್ರಿಯ ದೂರವನ್ನ, ಹೊರಗಿರುವಂತಹ ಒಂದು ಪ್ರದೇಶ, ಹೊರಗಿರುವಂತಹ ಒಂದು ಲೈನ್ ಇದೆಯಲ್ಲ, ಈ ಒಂದು ಬೌಂಡ್ರಿಯ ದೂರಕ್ಕೆ ನಾವೇನಂತ ಹೇಳ್ತೀವಿ, ಅದನ್ನ ಸುತ್ತಳತೆ. ಆದ್ರೆ ನಾವು ವೃತ್ತದಲ್ಲಿ ಅದನ್ನ ಪರಿಧಿ ಅಂತ ಕರಿತೀವಿ. ಏನಂತ ಹೇಳ್ತೀವಿ, ಪರಿಧಿ. ಓಕೆ, ಈ ಪರಿಧಿಯನ್ನ ಅದರ ವ್ಯಾಸದೊಂದಿಗೆ ಸ್ಥಿರವಾದ ಅನುಪಾತವನ್ನ ಹೊಂದಿದೆ. ಸ್ಥಿರಾಂಕವನ್ನ ಗ್ರೀಕ್ ಅಕ್ಷರ ಪಾಯಿನಿಂದ ಸೂಚಿಸ್ತಾರೆ. ಸೊ ಪಾಯಿ ಅನ್ನುವಂತಹ ಗ್ರೀಕ್ ಅಕ್ಷರದಿಂದ ಸೂಚಿಸ್ತೀವಿ. ಪರಿಧಿಯನ್ನ ಕಂಡು ಹಿಡಿಯುವ ಸೂತ್ರ 2πr, ರೈಟ್. ಸೊ ಡಿ ಅಂತಂದ್ರೆ ಡಯಾಮೀಟರ್, ಅಂದ್ರೆ ವ್ಯಾಸ. ಯಾವಾಗ್ಲೂ ಡಿ ಎಷ್ಟಿರತ್ತೆ, ರೇಡಿಯಸ್ ನ ಆರ್ 2ರಷ್ಟಿರತ್ತೆ. ಅಂದ್ರೆ ಡಿ ಇಸ್ ಈಕ್ವಲ್ ಟು 2r. ನೀವೇನಾದ್ರೂ ಇದು ಒಂದು ವೃತ್ತ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಇದು ಆರ್, ಇಲ್ಲಿಂದ ಇಲ್ಲಿಗೆ ನಾನು ಸೇರಿಸಿದ್ರೆ ಇದು ವ್ಯಾಸ ಆಗತ್ತೆ. ನೀವು ಕೇವಲ ವೃತ್ತ ಕೇಂದ್ರದಿಂದ ಈ ಪಾರ್ಟ್ ತಗೊಂಡ್ರೆ ಅದು ತ್ರಿಜ್ಯ ಅಲ್ವಾ. ಪೂರ್ತಿ ತಗೊಂಡ್ರೆ ಇದು ವ್ಯಾಸ. ಹಾಗಿದ್ರೆ ವ್ಯಾಸ ಎಷ್ಟಿರತ್ತೆ, ತ್ರಿಜ್ಯದ 2ರಷ್ಟಿರತ್ತೆ ಅಲ್ವಾ, ತ್ರಿಜ್ಯದ 2ರಷ್ಟು. ಅದೇ ಟಿ ಇಸ್ ಈಕ್ವಲ್ ಟು 2r ಅಂತ ಹೇಳ್ತೀವಿ. ಹಾಗಾದ್ರೆ
ವೃತ್ತದ ವಿಸ್ತೀರ್ಣ. ವಿಸ್ತೀರ್ಣ ಅಂತಂದ್ರೆ ಇಲ್ಲಿ ವೃತ್ತದ ಒಳಗಿರುವಂತಹ ಈ ಭಾಗ, ಈ ಪೂರ್ತಿ ಭಾಗವನ್ನ ನಾವು ವಿಸ್ತೀರ್ಣ ಅಂತ ಹೇಳ್ತೀವಿ. ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? ಪೈ ಆರ್ ಸ್ಕ್ವೇರ್. ರೈಟ್, ನೆನ್ಪಿಟ್ಕೊಳ್ರಿ. ಪರಿಧಿ 2πr, ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಮತ್ತೆ ನಾವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನ ಅಧ್ಯಯನ ಮಾಡ್ತೀವಿ ಅಂತ ಅಂದ್ರೆ ತ್ರಿಜ್ಯಾಂತರ ಖಂಡ. ಓಕೆ, ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ, ವೃತ್ತಖಂಡ, ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ. ನಾವ್ ಈಗಾಗ್ಲೇ ನೋಡಿದ ಹಾಗೆ ಎರಡು ತ್ರಿಜ್ಯಗಳ ನಡುವೆ ಇರುವಂತಹ ಪ್ರದೇಶಕ್ಕೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಅದು ಚಿಕ್ಕದಾಗಿದ್ರೆ ಅದನ್ನ ಲಘು ತ್ರಿಜ್ಯಾಂತರ ಖಂಡ ಅಂತ ಕರೀತಾರೆ. ದೊಡ್ಡದಾಗಿದ್ರೆ ಅದನ್ನ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಅಲ್ವಾ. ಇದು ಲಘು ತ್ರಿಜ್ಯಾಂತರ ಖಂಡ, ಇದು ಅಧಿಕ ತ್ರಿಜ್ಯಾಂತರ ಖಂಡ. ವೃತ್ತಗಳ ವಿಸ್ತೀರ್ಣವನ್ನ ಲೆಕ್ಕಿಸಲು ಕೆಲವು ಸೂತ್ರಗಳಿವೆ, ಹೌದಾ. ವೃತ್ತ ಕೇಂದ್ರ O ಮತ್ತು ತ್ರಿಜ್ಯ R ಇರುವ ವೃತ್ತದ ತ್ರಿಜ್ಯಾಂತರ ಖಂಡವು OAPB ಆಗಿರಲಿ. ಇಲ್ಲಿ ನೋಡಿ, OAPB ವೃತ್ತ ಕೇಂದ್ರ O ಮತ್ತು ತ್ರಿಜ್ಯ ಏನಿದೆ ಇಲ್ಲಿ OA ತ್ರಿಜ್ಯ, ಹೌದಾ. OAPB ಅನ್ನುವಂಥದ್ದು ಒಂದು ತ್ರಿಜ್ಯಾಂತರ ಖಂಡ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಆಂಗಲ್ AOB ಯ ಅಳತೆ ಏನಾಗಿರ್ಲಿ? ಥೀಟಾ ಆಗಿರ್ಲಿ. ಯಾಕಂತಂದ್ರೆ ಇಲ್ಲಿ ಯಾವಾಗ ಎರಡು ರೇಖೆಗಳು ಸೇರತ್ತೆ ಅಲ್ಲಿ ಒಂದು ಕೋನ ಉಂಟಾಗತ್ತೆ. ಅದ್ ಹೀಗ್ ಬಂದ್ರೆ ಇಲ್ಲಿ ಕೋನ ಉಂಟಾಗತ್ತೆ, ಹೀಗ್ ಬಂದ್ರೆ ಇಲ್ಲಿ ಕೋನ ಉಂಟಾಗತ್ತೆ. ಸೊ ನಮಗೂ ಕೂಡ ಇಲ್ಲಿ ಎರಡು ರೇಖೆಗಳು ಒಂದನ್ನೊಂದು ಸಂಧಿಸತ್ತೆ. ಯಾವ ಬಿಂದುವಿನಲ್ಲಿ? O ಬಿಂದುವಿನಲ್ಲಿ. ಹಾಗಿದ್ರೆ ಇಲ್ಲಿ ಒಂದು ಕೋನ ಉಂಟಾಗತ್ತೆ. ಆ ಕೋನಕ್ಕೆ ನಾವೇನಂತ ಹೇಳೋಣ? ಥೀಟಾ ಅಂತ ಹೇಳೋಣ, ಹೌದಾ. ಥೀಟಾ ಇಂಟು ಗ್ರೀಕ್ ಅಕ್ಷರ, ಅದನ್ನ ಒಂದು ಕೋನವನ್ನ ಸೂಚಿಸಲು ಬಳಸುವಂತಹ ಅಕ್ಷರ. ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆದಾಗ, ವೃತ್ತ ಕೇಂದ್ರದಲ್ಲಿ ಅಂದ್ರೆ ವೃತ್ತದ ಪೂರ್ತಿ ಕೋನ ಎಷ್ಟಿರುತ್ತೆ? 360 ಡಿಗ್ರಿ. ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ 360 ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಆದ್ದರಿಂದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ 1 ಡಿಗ್ರಿ ಆದ್ರೆ, ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 1 ಆದ್ರೆ ಏನಾಗಿರುತ್ತೆ? ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 360 ಡಿಗ್ರಿ. ಪೈ ಆರ್ ಸ್ಕ್ವೇರ್ ಇದು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಕೇಂದ್ರ ಕೋನ 360 ಡಿಗ್ರಿ, ಥೀಟಾದ ಬೆಲೆ 1 ಇದೆ. ಸೊ ಏನಾಗತ್ತೆ? ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 360 ಆಗತ್ತೆ ಅಲ್ವಾ. ಒಂದು ವೇಳೆ ಥೀಟಾದ ಬೆಲೆ ಗೊತ್ತಿದ್ದು, ಅಥವಾ ಥೀಟಾದ ಬೆಲೆ ಏನಾದ್ರೂ 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ ಅಂತ ಏನಾದ್ರೂ ನಮಗೆ ಕೋನಗಳನ್ನ ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರೆ, ಅಂದ್ರೆ ಥೀಟಾದ ಬೆಲೆ ಗೊತ್ತಿದ್ರೆ, ಆವಾಗ ಸೂತ್ರ ಏನ್ ಬರುತ್ತೆ ನಮ್ಗೆ? ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಥೀಟಾ. ಇಲ್ಲಿ ನಮಗೆ ಥೀಟಾದ ಬೆಲೆ 1 ಇತ್ತು, ಹಾಗಾಗಿ ನಾವು ಇಂಟು 1 ಅಂತ ಮಾಡಿದ್ವಿ. ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಥೀಟಾದ ಬೆಲೆ ಬೇರೆ ಇದ್ದಾಗ ಇಂಟು ಥೀಟಾ. ಇದನ್ನೇ ನಾವು ಹಿಂದೆ ಮುಂದೆ ಮಾಡಿ ಬರೆದ್ರೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಏನಿದು? ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ. ಓಕೆ, ನೆಕ್ಸ್ಟ್ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹಾಗೆ ಥೀಟಾ ಕೋನವನ್ನ ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಬೇಕಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಂಸ ಬರುತ್ತೆ, ಹೌದಾ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಕಂಸ. ಕಂಸ ಅಂತ ನೀವು ಯಾವ್ದನ್ನ ಹೇಳ್ತೀರಾ? ಇದು ಕಂಸ A to B ಅಂತ ಇದೆ ಅಲ್ಲ. ಈ ಕಂಸದ ಉದ್ದ ಬೇಕಿದ್ರೆ ಅವಾಗ ಇಂಟು 2πr ಮಾಡ್ತೀವಿ. ಅಲ್ಲಿ ಪೈ ಆರ್ ಸ್ಕ್ವೇರ್ ಬಳಸಲ್ಲ, 2πr ಮಾಡ್ತೀವಿ. ಓಕೆ, ನೆನ್ಪಿಟ್ಕೊಳ್ರಿ ಇದನ್ನ. ನೆಕ್ಸ್ಟ್ ನಮ್ಗೆ ಇದು ಇಲ್ಲಿ ಇರುವಂತಹ ಸೂತ್ರಗಳು, ಇಲ್ಲಿ ಇರುವಂತಹ ವೃತ್ತಖಂಡದ ವಿಸ್ತೀರ್ಣ, ಅಧಿಕ ತ್ರಿಜ್ಯಾಂತರ ಖಂಡ, ಅಧಿಕ ವೃತ್ತಖಂಡ, ಇದು ನಮಗೆ 3 ಮತ್ತು 4 ಅಂಕಗಳಿಗೆ ಪ್ರಶ್ನೆಗಳು ಬಂದಾಗ ಇದನ್ನ ಬಳಸಬೇಕು. APB ವೃತ್ತಖಂಡದ ವಿಸ್ತೀರ್ಣ. APB ಅಲ್ಲಿದೆ, ಇಲ್ಲಿದೆ ನೋಡ್ರಿ. APB ಇದು ವೃತ್ತಖಂಡ. ಇಷ್ಟು ಪಾರ್ಟ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಇದು ವೃತ್ತಖಂಡ. ಇದನ್ನ ಕಂಡುಹಿಡಿಬೇಕಾದ್ರೆ ಮೊದಲು ನಾವೇನ್ ಕಂಡುಹಿಡಿಬೇಕು? OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಪೂರ್ತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಇಲ್ಲಿ ಒಂದು ತ್ರಿಭುಜ ಉಂಟಾಗತ್ತೆ. ಯಾವುದು? ತ್ರಿಭುಜ OAB ಯ ವಿಸ್ತೀರ್ಣ. ಈ ಪೂರ್ತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದ್ರೆ ನಿಮ್ಗೆ ಈ ಪಾರ್ಟ್ ಸಿಗತ್ತೆ. ಅಂದ್ರೆ ಈ ನಿಮ್ಗೆ ಶೇಡ್ ಮಾಡಿದಾರಲ್ಲ, ಈ ಪಾರ್ಟ್ ಸಿಗತ್ತೆ. ಅದೇನದು? ವೃತ್ತಖಂಡದ ವಿಸ್ತೀರ್ಣ. ಅದು APB ಅಲ್ವಾ. ನೆಕ್ಸ್ಟ್ OAQB ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಅಧಿಕ ತ್ರಿಜ್ಯಾಂತರ ಅಂದ್ರೆ OAQB. ಈ ಪಾರ್ಟ್ ಏನಿದೆ, ಫುಲ್ ಪಾರ್ಟ್ ಇದೆಲ್ಲ, ಇದೇನಿದು? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದನ್ನ ಕಂಡುಹಿಡಿಬೇಕಾದ್ರೆ ನಾವು
ಪೂರ್ತಿ ಸರ್ಕಲ್ ಅಥವಾ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ OAPB ಅಂದ್ರೆ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮಾಡಿದ್ರೆ ನಿಮ್ಗೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರೆಯುತ್ತೆ. ಹಾಗೆ ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಸೊ ನಮ್ಗೆ ಇದು ಲಘು ವೃತ್ತಖಂಡ, ಇದು ಅಧಿಕ ವೃತ್ತಖಂಡ. ಆವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ, ಪೈ ಆರ್ ಅಂದ್ರೆ ಪೂರ್ತಿ ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ APB, ಇದು ಲಘು ವೃತ್ತಖಂಡದ ವಿಸ್ತೀರ್ಣ ಮೈನಸ್ ಮಾಡಿದ್ರೆ ನಿಮಗೆ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ ಅಲ್ವಾ. ಇಷ್ಟು ಪಾಯಿಂಟ್ಸ್ ನಮ್ಗೆ ಗಮನದಲ್ಲಿ ಇರ್ಬೇಕು. ನೆಕ್ಸ್ಟ್ ಇದನ್ನ ಬಳಸಿ ನಾವು ಕೆಲವು ಲೆಕ್ಕಗಳನ್ನ ಬಿಡಿಸೋಣ. 2 ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಈ 2 ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನ ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯ ಅಂತ ಕೇಳಿದ್ದಾರೆ. ಇಲ್ಲಿ 2 ವೃತ್ತಗಳನ್ನ ಕೊಟ್ಟಿದ್ದಾರೆ, 2 ವೃತ್ತಗಳು ಇವೆ ಹೌದಾ. ಇಲ್ಲೊಂದು ವೃತ್ತ ಇದೆ, ಇಲ್ಲೊಂದು ವೃತ್ತ ಇದೆ. ಈಗ ಈ ವೃತ್ತದ ತ್ರಿಜ್ಯ ಇದನ್ನ R1 ಅಂತ ತಗೊಳ್ಳೋಣ, ಇದನ್ನ R2 ಅಂತ ತಗೊಳ್ಳೋಣ. ಇದನ್ನ ಒಂದನೇ ವೃತ್ತ, ಇದು 2ನೇ ವೃತ್ತ ಅಂತ ತಿಳ್ಕೊಂಡ್ರೆ ಈ 2 ತ್ರಿಜ್ಯದ ವೃತ್ತ ತ್ರಿಜ್ಯಗಳು ಇದು 6 ಸೆಂಟಿಮೀಟರ್ ಇದೆ, ಇದು 8 ಸೆಂಟಿಮೀಟರ್, ಸಾರಿ ಇದು 8 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ. ಓಕೆ, 2 ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಅಂದ್ರೆ ಕೂಡಿಸ್ತೀರಾ, ಈ 2 ವೃತ್ತದ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುವ ವಿಸ್ತೀರ್ಣವನ್ನ ಹೊಂದಿರುವಂತಹ ಒಂದು ವೃತ್ತ. ಇದನ್ನ ಬೇಕಾದ್ರೆ ನೀವು ಸ್ವಲ್ಪ ದೊಡ್ಡದಾಗಿನೂ ಕೂಡ ತಗೋಬಹುದು. ನಿಮ್ಗೆ ಅರ್ಥ ಆಗ್ಲಿ ಅಂತ ಹಾಕ್ತಿದ್ದೀನಿ. ಓಕೆ, ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ದೊಡ್ಡ ವೃತ್ತ ಇದೆ, ಈ ವೃತ್ತದ ತ್ರಿಜ್ಯ R ಅಂತ ತಗೋಣ. ಈ ವೃತ್ತದ ವಿಸ್ತೀರ್ಣ A ಆಗಿರಲಿ. ಈ ವೃತ್ತದ ವಿಸ್ತೀರ್ಣ A ಯಾವುದಕ್ಕೆ ಸಮ? ಈ 2 ಚಿಕ್ಕ ವೃತ್ತಗಳ ವಿಸ್ತೀರ್ಣಕ್ಕೆ ಸಮ, ಚಿಕ್ಕ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮ. A1 + A2 = A ಅಂತಂಗಾಯ್ತು. ಓಕೆ, ಏನನ್ನ ಕೊಟ್ಟಿದ್ದಾರೆ ನಮ್ಗೆ? R1 ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೊದಲನೇ ವೃತ್ತದ ತ್ರಿಜ್ಯ ಕೊಟ್ಟಿದ್ದಾರೆ. R1 8 ಸೆಂಟಿಮೀಟರ್, R2 6 ಸೆಂಟಿಮೀಟರ್. ನಮ್ಗೇನ್ ಬೇಕು? ದೊಡ್ಡ ವೃತ್ತದ ತ್ರಿಜ್ಯ R ಬೇಕು ಅಲ್ವಾ. ಸೊ ನಮ್ಗೆ ಇದು ಯಾವುದರ ವಿಸ್ತೀರ್ಣ? ಇದು ವಿಸ್ತೀರ್ಣ ಸಾರಿ A1 + A2 ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವುದು? ಪೈ ಆರ್ ಸ್ಕ್ವೇರ್. ಈ ವೃತ್ತದ ತ್ರಿಜ್ಯ R ಆಗಿರಲಿ, ಕ್ಯಾಪಿಟಲ್ R. ಈ ವೃತ್ತದ ತ್ರಿಜ್ಯ ಪೈ R1 ಸ್ಕ್ವೇರ್ ಆಗಿರಲಿ. ಈ A2 ಅಂದ್ರೆ ಈ ವೃತ್ತ ಪೈ R2 ಆಗಿರಲಿ ಅಲ್ವಾ. ಪೈ R2 ಎಸ್. ಸೊ ಪೈ R ಸ್ಕ್ವೇರ್ = ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ. ಸೊ ಪೈ ಅನ್ನ ಕಾಮನ್ ಆಗಿ ತೆಗೆಯೋಣ. R1 ಸ್ಕ್ವೇರ್ + R2 ಸ್ಕ್ವೇರ್. ಪೈ ಕ್ಯಾನ್ಸಲ್ ಆಯ್ತು. R ಸ್ಕ್ವೇರ್ = R1 ಸ್ಕ್ವೇರ್ + R2 ಸ್ಕ್ವೇರ್. ಎಸ್ ಡಿಯರ್ ಸ್ಟೂಡೆಂಟ್ಸ್, R ಸ್ಕ್ವೇರ್ = R1 ಎಷ್ಟಿದೆ? 8ರ ವರ್ಗ ಪ್ಲಸ್ R2 ಎಷ್ಟಿದೆ? 6ರ ವರ್ಗ. R ಸ್ಕ್ವೇರ್ = 8ರ ವರ್ಗ ಅಂದ್ರೆ 64, 6ರ ವರ್ಗ ಅಂದ್ರೆ 36. ಸೊ R ಸ್ಕ್ವೇರ್ = 64 + 36 ಎಷ್ಟು ಬಂತು? 100 ಬರುತ್ತೆ. R ಸ್ಕ್ವೇರ್ = 100 ಆದ್ರೆ R = ± 100. R ± 100ರ ವರ್ಗಮೂಲ ಎಷ್ಟಾಗತ್ತೆ? 10 ಆಗುತ್ತೆ ಅಲ್ವಾ. ± ಅಂದಾಗ +10 -10. ಆದರೆ ವೃತ್ತದ ತ್ರಿಜ್ಯ ನೆಗೆಟಿವ್ ಅಲ್ಲಿ ಬರಲ್ಲ. ಸೊ ನಾವು ಪಾಸಿಟಿವ್ ಅನ್ನ ತಗೊಳ್ಳೋಣ. ಹಾಗಿದ್ರೆ R = 10 ಸೆಂಟಿಮೀಟರ್. ಇದು ಏನಿದು? ಈ ದೊಡ್ಡ ವೃತ್ತದ ತ್ರಿಜ್ಯ R = 10 ಸೆಂಟಿಮೀಟರ್. ಓಕೆ, ಸೊ ಅರ್ಥ ಆಯ್ತಾ? ನೆಕ್ಸ್ಟ್, ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಮತ್ತು ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ. ಏನ್ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ನೋಡ್ರಿ. ಒಂದು ವೃತ್ತದ ಸುತ್ತಳತೆ ಅಥವಾ ಪರಿಧಿ ಮತ್ತು ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಪೈ R ಸ್ಕ್ವೇರ್ = 2πr. ಓಕೆ, ಅಥವಾ ಸುತ್ತಳತೆ ಅಂದ್ರೆ 2πr. ಇದು ಯಾವುದಕ್ಕೆ ಸಮ ಇದೆ? ಪೈ R ಸ್ಕ್ವೇರ್ಗೆ ಸಮ ಇದೆ.
ಓಕೆ, ಸೊ ನಾವ್ ಇದನ್ನ ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ, ಇದನ್ನ ಸ್ಮಾಲ್ ಆರ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಇವಾಗ ಒಂದೇ ನಿಮಿಷ, 2πr² ಇಸ್ ಈಕ್ವಲ್ ಟು ಆರ್. 2πr² ಈಸ್ ಈಕ್ವಲ್ ಟು πr². 2πr ಅಲ್ಲ, ಇದು r² ಇಸ್ ಈಕ್ವಲ್ ಟು πr. ಇದನ್ನ ಸ್ಮಾಲ್ ಆರ್ ಅಂತಾನೆ ತಗೊಳ್ಳೋಣ. ಓಕೆ, ಸೊ ಫಾರ್ಮುಲಾ ಏನಿದೆ ನಮ್ಗೆ 2πr ಇಸ್ ಈಕ್ವಲ್ ಟು πr². ಇವಾಗ ಇಲ್ಲಿ ಪೈ ಇದೆ, ಇಲ್ಲಿ ಪೈ ಇದೆ, ಇಲ್ಲಿ r² ಇದೆ. r² ಅಲ್ಲಿ ಒಂದು ಆರ್, ಇಲ್ಲಿ ಒಂದು ಆರ್ ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಒಂದು ಆರ್ ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಸೊ ಇಲ್ಲಿ 2 ಉಳಿತು, ಇಲ್ಲಿ 6 ಉಳಿತು. ಹಾಗಿದ್ರೆ ಆರ್ ಈಸ್ ಈಕ್ವಲ್ ಟು 2 ಮಾನಗಳು. ಎಲ್ಲಾದ್ರೂ ಇದೇನೋ ಆಪ್ಷನ್ ಅಲ್ಲಿ 2 ಮಾನಗಳು. ಓಕೆ, ಆರ್ ಈಸ್ ಈಕ್ವಲ್ ಟು 2 ಮಾನಗಳು. ಆಪ್ಷನ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನಿದೆ, ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನಿದೆ ಇಲ್ಲಿ? ವೃತ್ತ ಚತುರ್ಥಕ. ವೃತ್ತ ಚತುರ್ಥಕ ಅಂದ್ರೆ ಏನು ಅಂತ ನಮ್ಗೆ ಮೊದ್ಲು ಗೊತ್ತಿರ್ಬೇಕು. ಈಗ ಒಂದು ವೃತ್ತ ಇದೆ, ಹೌದಾ? ಈ ಒಂದು ವೃತ್ತವನ್ನ, ಒಂದು ವೃತ್ತ ಕೇಂದ್ರ ಇದೆ. ಈ ಒಂದು ವೃತ್ತವನ್ನ ನಾವೇನಾದ್ರೂ 4 ಭಾಗಗಳಾಗಿ ವಿಭಾಗಿಸಿದ್ರೆ ಇಲ್ಲಿ ನಮ್ಗೆ 4 ಭಾಗಗಳು ಆಯ್ತು. ಇದು ಫಸ್ಟ್ 1ನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ, ಇದು 4ನೇ ಭಾಗ ಅಲ್ವಾ? ಒಂದು ವೃತ್ತವನ್ನ 4 ಭಾಗಗಳಾಗಿ ವಿಭಾಗಿಸ್ತಾ ಇದ್ದೀವಿ. ಇದನ್ನ ನಾವೇನಂತೀವಿ? ಚತುರ್ಥಕ. ಏನಂತ ಕರಿತೀರಾ? ಒಂದನೇ 4ನೇ ಒಂದು ಭಾಗ, ಹೌದಾ? 4ನೇ ಒಂದು ಭಾಗ ಚತುರ್ಥಕ. ಹಾಗಿದ್ರೆ ಚತುರ್ಥಕದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ, ಚತುರ್ಥಕದ ವಿಸ್ತೀರ್ಣ ಏನಾಗತ್ತೆ? ಚತುರ್ಥಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒಟ್ಟು ವೃತ್ತದ ವಿಸ್ತೀರ್ಣ πr². ಇದು 4ನೇ ಒಂದು ಭಾಗ ಅಲ್ವಾ? 4ನೇ ಒಂದು ಭಾಗ ಅಂದ್ರೆ ಡಿವೈಡೆಡ್ ಬೈ 4 ಬರುತ್ತೆ. ಇದೇನಿದು? ಏರಿಯಾ, ಚತುರ್ಥಕದ ವಿಸ್ತೀರ್ಣ πr² ಡಿವೈಡೆಡ್ ಬೈ 4. ಇಲ್ಲಿ ಬಂದ್ರೆ ಪರಿಧಿ ಕೊಟ್ಟಿದ್ದಾರೆ. ಏನಂತ? 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇರುವಂತಹ ಒಂದು ಚತುರ್ಥಕ ಭಾಗದ ವಿಸ್ತೀರ್ಣ ಅಂದ್ರೆ ಇದು ಒಂದು ಚತುರ್ಥಕ, ಇದು 2ನೇ ಚತುರ್ಥಕ, ಇದು 3ನೇ ಚತುರ್ಥಕ, ಇದು 4ನೇ ಚತುರ್ಥಕ. ಪ್ರತಿ ಚತುರ್ಥಕದ ವಿಸ್ತೀರ್ಣ πr² ಡಿವೈಡೆಡ್ ಬೈ 4 ಆಗಿರತ್ತೆ ಅಲ್ವಾ? ಎಸ್. ಸೊ ಪರಿಧಿ ಕೊಟ್ಟಿದ್ದಾರೆ ನಮ್ಗೆ, ಅಂದ್ರೆ 2πr ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನಮ್ಗೆ ಅಲ್ವಾ? 22 ಸೆಂಟಿಮೀಟರ್. 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಈಸ್ ಈಕ್ವಲ್ ಟು 22. 7ನ್ನ ಇಲ್ಲಿ ಶಿಫ್ಟ್ ಮಾಡ್ರಿ. 2 ಇಂಟು 22ನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಆರ್ ಈಸ್ ಈಕ್ವಲ್ ಟು 2 ಇಂಟು 7, ಇದು ಈ ಕಡೆ ಹೋದ್ರೆ ಇಂಟು 7 ಆಗತ್ತೆ, ಡಿವೈಡೆಡ್ ಬೈ 2 ಇಂಟು 22 ಆಗುತ್ತೆ. 2 ಕ್ಯಾನ್ಸಲ್ ಆಯ್ತಾ? ಇದು 22 ಅಲ್ವಾ? ಸೊ 22 ಇಂಟು 22 ಕ್ಯಾನ್ಸಲ್ ಆಯ್ತಾ? 2 ಕ್ಯಾನ್ಸಲ್ ಆಗಲ್ಲ, 22 ಇದೆ ಅದು. ಸಾರಿ. ಇದೆಷ್ಟಿದೆ? 22 ಇಂಟು 7 ಡಿವೈಡೆಡ್ ಬೈ 2 ಇಂಟು 22. ಸೊ 22 22 ಕ್ಯಾನ್ಸಲ್ ಆಯ್ತು. 7 ಡಿವೈಡೆಡ್ ಬೈ 2 ಉಳಿತು. ಏನಿದು? ಆರ್ ಅಲ್ವಾ? ನಮಗೇನ್ ಕೇಳಿದ್ದಾರೆ? ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಅಂದ್ರೆ ವೃತ್ತ ಚತುರ್ಥಕ ಇಲ್ಲಿದೆ ನೋಡ್ರಿ. ಈ ಒಂದು ಭಾಗ ಏನಿದು? ವೃತ್ತ ಚತುರ್ಥಕ ಭಾಗ ಅಂದ್ರೆ ಚತುರ್ಥಕದ ಒಂದು ಭಾಗ. ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ. ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಅಂದ್ರೆ ಒಂದು ವೃತ್ತದಲ್ಲಿ 4 ಭಾಗಗಳನ್ನ ಮಾಡ್ತೀವಿ, ಅದರಲ್ಲಿ ಒಂದು ಭಾಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿತಾ ಇದ್ದೀವಿ, ಹೌದಾ?
ಚತುರ್ಧಕ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಪೈ ಬೆಲೆ 22 ಡಿವೈಡೆಡ್ ಬೈ 7, ಆರ್ ಬೆಲೆ 7/2 ಇಂಟು 7/2 ಡಿವೈಡೆಡ್ ಬೈ 4. ಈಗ 2 ಒಂದ್ಲೆ 2 11. ಓಕೆ, ಮತ್ತೆ ಯಾವ್ದಾದ್ರು ಕ್ಯಾನ್ಸಲ್ ಆಗತ್ತಾ? 2 2ಲೆ 2 ಒಂದ್ಲೆ. ಸೊ ಎಷ್ಟು ಉಳಿತು ಮಕ್ಕಳೇ ಇಲ್ಲಿ? 11 ಇಂಟು 7 7 49 ಡಿವೈಡೆಡ್ ಬೈ 2 ಅಂತ ಉಳಿತು. ಸೊ 11 9 99 4 139 ಡಿವೈಡೆಡ್ ಬೈ 2 ಅಂತ ಉಳಿತು. ಇದು ವೃತ್ತ ಚತುರ್ಧಕ ಭಾಗದ ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್. ಯಾಕೆ ಇದು ಸೆಂಟಿಮೀಟರ್ ನಲ್ಲಿದೆ? ಸೊ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋದ್ರೆ ಏನಿದೆ ನಮ್ಗೆ ಮುಂದಿನ ಪ್ರಶ್ನೆ? ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಂದು ಗಡಿಯಾರದಲ್ಲಿ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ. ನೀವು ಒಂದು ಗಡಿಯಾರ ಅಂತ ತಗೊಂಡ್ರೆ ಇಲ್ಲಿದೆ ನೋಡ್ರಿ, ಒಂದು ಗಂಟೆಯ ಮುಳ್ಳು ಇರುತ್ತೆ, ಒಂದು ನಿಮಿಷದ ಮುಳ್ಳು ಇರುತ್ತೆ, ಮತ್ತು ಒಂದು ಸೆಕೆಂಡ್ ಮುಳ್ಳು ಇರುತ್ತೆ. ನೀವು ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಅಂತ ತಗೊಂಡ್ರೆ, ಇಲ್ಲಿ ನಿಮಿಷದ ಮುಳ್ಳು ಇದು ವೃತ್ತ ಕೇಂದ್ರ. ಇದು ಗಡಿಯಾರವನ್ನ ನಾವು ವೃತ್ತ ಅಂತ ತಗೊಂಡ್ರೆ ಈ ಮಡಲೇನಿದೆ ಇದು ವೃತ್ತ ಕೇಂದ್ರ. ವೃತ್ತ ಕೇಂದ್ರದಿಂದ ಇಲ್ಲಿ ಇರುವಂತಹ ನಿಮಿಷದ ಮುಳ್ಳು ಇದು ಗಂಟೆಯ ಮುಳ್ಳು, ಇದು ನಿಮಿಷದ ಮುಳ್ಳು. ಇದೇನಿದು ರೇಡಿಯಸ್ ಆಗತ್ತೆ ಅಲ್ವಾ? ತ್ರಿಜ್ಯದ ತರ ಕಾಣಿಸ್ತಾ ಇದೆ ನಮ್ಗೆ. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವಂತಹ ಒಂದು ರೇಖೆ ರೇಡಿಯಸ್ ಅಥವಾ ತ್ರಿಜ್ಯದ ತರಹ ಕಾಣಿಸ್ತಾ ಇದೆ. ಹಾಗಿದ್ರೆ ನಮ್ಗೆ ನಿಮಿಷದ ಮುಳ್ಳಿನ ಉದ್ದ ಕೊಟ್ಟಿದ್ದಾರೆ. ಆ ನಿಮಿಷದ ಮುಳ್ಳಿನ ಉದ್ದ ಅಂತಂದ್ರೆ ತ್ರಿಜ್ಯ ಇಲ್ಲಿ ಅಲ್ವಾ? ನಿಮಿಷದ ಮುಳ್ಳಿನ ಉದ್ದ ಅಂತಂದ್ರೆ ತ್ರಿಜ್ಯ. ಹಾಗಿದ್ರೆ ನಿಮಿಷದ ಮುಳ್ಳಿನ ಉದ್ದ ಇಸ್ ಈಕ್ವಲ್ ಟು ವೃತ್ತದ ತ್ರಿಜ್ಯ ಆಗತ್ತೆ. ಅದೆಷ್ಟಿದೆ? ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ನಿಮಿಷದ ಮುಳ್ಳಿನ ಉದ್ದ ಎಷ್ಟಿದೆ? ಅದು ವೃತ್ತ ತ್ರಿಜ್ಯ ಆಗಿರತ್ತೆ 14 ಸೆಂಟಿಮೀಟರ್. ನಿಮಿಷದ ಮುಳ್ಳು 1 ಗಂಟೆಯಲ್ಲಿ ಸುತ್ತುವ ಕೋನ. ಹೌದಾ? 1 ನಿಮಿಷದಲ್ಲಿ ಅಂದ್ರೆ 1 ಗಂಟೆಯಲ್ಲಿ 60 ನಿಮಿಷಗಳಿರತ್ತೆ. ಸೊ ಪೂರ್ತಿ ಕೋನ ಆಗತ್ತೆ. ಹಾಗಿದ್ರೆ ಪೂರ್ತಿ ಕೋನ ಅಂತಂದ್ರೆ ಎಷ್ಟಿರತ್ತೆ? ಅದು 360 ಡಿಗ್ರಿ ಇರುತ್ತೆ ಅಲ್ವಾ? 1 ಗಂಟೆಯಲ್ಲಿ ನಿಮಿಷದ ಮುಳ್ಳು ಸುತ್ತುವ ಕೋನ 360 ಡಿಗ್ರಿ. ಹಾಗಿದ್ರೆ ಇಲ್ಲಿ 5 ನಿಮಿಷದಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ 5 ನಿಮಿಷದಲ್ಲಿ ಸುತ್ತುವ ಕೋನ ಎಷ್ಟಾಗತ್ತೆ? ನಿಮಿಷದ ಮುಳ್ಳು 5 ನಿಮಿಷದಲ್ಲಿ ಸುತ್ತುವ ಕೋನ. ಓಕೆ, ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಪೂರ್ತಿ 360 ಡಿಗ್ರಿ ಡಿವೈಡೆಡ್ ಬೈ 1 ಗಂಟೆಯಲ್ಲಿ 60 ನಿಮಿಷಗಳಿರತ್ತೆ ಇಂಟು 5 ನಿಮಿಷ ಅಲ್ವಾ? ಸೊ ಪೂರ್ತಿ ಕೋನ 360 ಡಿಗ್ರಿ ಡಿವೈಡೆಡ್ ಬೈ 60 ಇಂಟು 5. ಸೊ 1 ಗಂಟೆಗೆ 60 ನಿಮಿಷ, ಹಾಗಾಗಿ ಡಿವೈಡೆಡ್ ಬೈ 60 ಇಂಟು 5. ಇಲ್ಲಿ 0 0 ಕ್ಯಾನ್ಸಲ್ ಆಯ್ತು. 6 1 6 6 6 5 30. ಹಾಗಿದ್ರೆ 30 5 ನಿಮಿಷದಲ್ಲಿ ಸುತ್ತುವ ಕೋನ ಎಷ್ಟು? 30 ಡಿಗ್ರಿ. ಹಾಗಿದ್ರೆ ಥೀಟಾ ಏನಾಯ್ತು ಇಲ್ಲಿ? ಸಾರಿ 30 ಡಿಗ್ರಿ. ಹೌದಾ? ಥೀಟಾ ಏನಾಯ್ತು? 30 ಡಿಗ್ರಿ. 5 ನಿಮಿಷದಲ್ಲಿ ಅಂದ್ರೆ ಈ ಥೀಟಾ ಆದ್ರೆ ಇದು 30 ಡಿಗ್ರಿ ಆಗತ್ತೆ. ಥೀಟಾ ಕೋನ ಥೀಟಾ ಆಗಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ನಮ್ಗೆ ಗೊತ್ತಿದೆ. ಏನಂತ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್, ರೈಟ್? ಸೊ ಥೀಟಾದ ಬೆಲೆ ನಮ್ಗೆ ಗೊತ್ತಿದೆ ಮಕ್ಕಳೇ. ಎಷ್ಟಂತ ಇಲ್ಲಿ ಬಂದಿದೆ ನಮ್ಗೆ? 30 ಡಿಗ್ರಿ ಅಂತ ಗೊತ್ತಿದೆ. ಸೊ 30 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ. ಪೈನ ಬೆಲೆ 22 ಡಿವೈಡೆಡ್ ಬೈ 7. ಆರ್ ಅಂತಂದ್ರೆ ನಿಮಿಷದ ಮುಳ್ಳಿನ ಉದ್ದ ಎಷ್ಟಿದೆ? 14. ಆರ್ ಸ್ಕ್ವೇರ್ ಇರೋದಕ್ಕೆ 14 ಇಂಟು 14. ಈಗ 0 0 3 1 3 1 3 2 12. ಹೌದಾ? ಸೊ ಅದನ್ನ ಇಲ್ಲಿ ಬರೀತೀನಿ ನೋಡ್ರಿ. 30 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಇಂಟು 14 ಇಂಟು 14. ಇಲ್ಲಿ 0 0 ಕ್ಯಾನ್ಸಲ್ ಆಯ್ತಾ? 3 1 3 2. ಇವಾಗ 2 6 12 2 11 22. ನೆಕ್ಸ್ಟ್ ಮತ್ತೆ ಕ್ಯಾನ್ಸಲ್ ಆಗತ್ತಾ?
2 ಮೂರ್ಲೆ 2 ಏಳೆ. ಇವಾಗ ಕ್ಯಾನ್ಸಲ್ ಆಗತ್ತಾ? ಆಗಲ್ಲ. 11 ಏಳೆ 77. 77 ಇಂಟು 14 ಡಿವೈಡೆಡ್ ಬೈ 3 ಏಳೆ 21 ಅಲ್ವಾ? 3 ಏಳೆ 21. ಎಷ್ಟಾಯ್ತು ಅದು? ಇಲ್ಲಿ ಒಂದು 7 ಇದೆ ಅಲ್ಲ? 7 ಒಂದ್ಲೆ 7 ಎರಡ್ಲೆ 7 ಎರಡ್ಲೆ 11. 7 ಒಂದ್ಲೆ 7 ಎರಡ್ಲೆ ಮತ್ತೆ ಯಾವ್ದಾದ್ರು ಕ್ಯಾನ್ಸಲ್ ಆಗತ್ತಾ ನೋಡ್ರಿ ಇಲ್ಲಿ. ಸೊ 1 ಡಿವೈಡೆಡ್ ಬೈ 3 ಇಂಟು 22. 0 0 ಕ್ಯಾನ್ಸಲ್ ಆಯ್ತಾ? 12 ಆಯ್ತಾ? ಇದು 11 ಬಂತು, ಇದು 6 ಬಂತು. 6 1 2 ಮೂರ್ಲೆ 6 2 7 14. ಸೊ 7 ಒಂದ್ಲೆ 7 ಎರಡ್ಲೆ 14. 14 ಇಂಟು ಇದು ಬರಲ್ಲ. 14 ಇಂಟು 11 ಡಿವೈಡೆಡ್ ಬೈ 3 ಬರುತ್ತೆ. ಎಸ್, 14 ಇಂಟು 11 ಮಾಡಿದ್ರೆ 11 4 44. 11 ಅಂತೆ 11 11 4 105 ಅಂದ್ರೆ 15. 15 ಅಂದ್ರೆ 154 ಡಿವೈಡೆಡ್ ಬೈ 3 ಬರುತ್ತೆ. ಸೊ ಅದೇ 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ಸ್. ಇದು ಏನಾಗತ್ತೆ? ಕೋನ 30 ಡಿಗ್ರಿ ಅಂದ್ರೆ 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಅಲ್ವಾ? ಎಸ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಮಕ್ಕಳೇ. 21 ಸೆಂಟಿಮೀಟರ್ ತ್ರಿಜ್ಯವಿರುವಂತಹ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತದೆ. ಕೇಂದ್ರದಲ್ಲಿ ಇಲ್ಲಿ ಥೀಟಾ ಎಷ್ಟಿದೆ? 60 ಡಿಗ್ರಿ. ಹೌದಾ? ಹಾಗಿದ್ರೆ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ. ಕಂಸದಿಂದ ಉಂಟಾದಂತಹ ತ್ರಿಜ್ಯಾಂತರ ಖಂಡವನ್ನ ಕಂಡುಹಿಡಿಬೇಕು. ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅನುರೂಪ ಜ ಅಂದ್ರೆ AB. ಇಲ್ಲಿ ಉಂಟಾದಂತಹ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು? ನಮ್ಗಿಲ್ಲಿ 21 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟಿದ್ದಾರೆ. ಎಷ್ಟಂತ? 21 ಸೆಂಟಿಮೀಟರ್. ಹಾಗಿದ್ರೆ ಆರ್ ಬೆಲೆ 21 ಸೆಂಟಿಮೀಟರ್. ಈಗ ನಾವೇನ್ ಮಾಡ್ಬೇಕು? ಥೀಟಾದ ಬೆಲೆ 60 ಡಿಗ್ರಿ ನೆನ್ಪಿಟ್ಕೊಳ್ರಿ. ಇದು ಥೀಟಾ, ಇದು ಆರ್. ಓಕೆ, ತ್ರಿಜ್ಯ 21 ಸೆಂಟಿಮೀಟರ್, ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಕಂಸದ ಉದ್ದ ನಾನು ಹೇಳಿದೆ, ಕಂಸದ ಉದ್ದವನ್ನ ಕಂಡುಹಿಡಿಬೇಕಾದ್ರೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr ಸೂತ್ರವನ್ನ ಬಳಸ್ತೀವಿ. ಥೀಟಾ ಅಂದ್ರೆ 60 ಡಿಗ್ರಿ ಇದೆ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು ಪೈ ಬೆಲೆ 22 ಡಿವೈಡೆಡ್ ಬೈ 7 ಇಂಟು ಆರ್ ಬೆಲೆ 21 ಇದೆ. ಇವಾಗ 0 0 ಕ್ಯಾನ್ಸಲ್ ಆಯ್ತಾ? ಆರ್ ಒಂದ್ಲೆ ಆರ್ ಆರ್ಲೆ 1 ಡಿವೈಡೆಡ್ ಬೈ 6 ಇಂಟು 2 ಇಂಟು 22 ಡಿವೈಡೆಡ್ ಬೈ 7. 7 ಒಂದ್ಲೆ 7 ಮೂರ್ಲೆ. ಹಾಗಿದ್ರೆ 22 ಇಂಟು 3 ಆಗತ್ತೆ. ಈಗ 2 ಮೂರ್ಲೆ 2 ಒಂದ್ಲೆ 3 ಒಂದ್ಲೆ 3 ಒಂದ್ಲೆ ಎಷ್ಟಾಯ್ತು? 22 ಇಂಟು 1 ಮಾಡಿದ್ರೆ 22 ಸೆಂಟಿಮೀಟರ್ ಬಂತು. ಏನಿದು? ಕಂಸದ ಉದ್ದ. ನೆಕ್ಸ್ಟ್ ಏನ್ ಕೇಳಿದರೆ, ಕಂಸದಿಂದ ಉಂಟಾದಂತಹ ತ್ರಿಜ್ಯಾಂತರ ಖಂಡ AB ವೃತ್ತ ಕಂಸವು ಉಂಟು ಮಾಡುವ ಕೋನ 60 ಡಿಗ್ರಿ. ಹಾಗಿದ್ರೆ 60 ಡಿಗ್ರಿ ಕೋನವನ್ನ ಉಂಟು ಮಾಡುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇಲ್ಲೂ ಕೂಡ ನಾವು ಮತ್ತೆ ಅದೇ ಸೂತ್ರ ಬಳಸ್ತೀವಿ. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್. ಥೀಟಾ ಬೆಲೆ ಎಷ್ಟಿದೆ? 60 ಇದೆ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ 60 ಡಿವೈಡೆಡ್ ಬೈ 360 ಇಂಟು 22 ಡಿವೈಡೆಡ್ ಬೈ 7. ಆರ್ ಸ್ಕ್ವೇರ್ ಅಂದ್ರೆ 21 ಇಂಟು 21. 0 0 ಕ್ಯಾನ್ಸಲ್ ಆಯ್ತು. ಆರ್ ಒಂದ್ಲೆ ಆರ್ ಆರ್ಲೆ 7 ಒಂದ್ಲೆ 7 ಮೂರ್ಲೆ ಮತ್ತೆ ಯಾವ್ದಾದ್ರು 2 ಮೂರ್ಲೆ 2 11. ಹೌದಾ? ಮತ್ತೆ ಯಾವ್ದಾದ್ರು 7 ಒಂದ್ಲೆ 3 ಒಂದ್ಲೆ 3 7 21. ಹಾಗಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 3 7 21 ಇಂಟು 11. 21 ಇಂಟು 11 ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? 231 ಸೆಂಟಿಮೀಟರ್ ಸಿಗತ್ತೆ. ಇದೇನಿದು? AB ವೃತ್ತ ಕಂಸವು ಉಂಟು ಮಾಡುವ ಕೋನ 60 ಡಿಗ್ರಿ ಇದ್ದಾಗ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇವಾಗ ಮೂರನೇದೇನ್ ಕೇಳಿದರೆ, ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ. ಸೊ ನೀವು ವೃತ್ತಖಂಡದ ವಿಸ್ತೀರ್ಣ ಅಂತಂದ್ರೆ ಈ ಭಾಗ ಇಲ್ಲಿ ನೀವು ಶೇಡ್, ಇಲ್ಲಿ ರೆಡ್ ಕಲರ್ ಅಲ್ಲಿ ಶೇಡ್ ಆಗಿದೆ ಅಲ್ವಾ? ಈ ಪಾರ್ಟ್ ಅಂದ್ರೆ ಈ ಒಂದು ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ನಮಗೆ
ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಜ್ಯಾಂತರ ಖಂಡ ಓ ಎ ಇಲ್ಲಿ ಪಿ ಅಂತ ತಗೊಂಡ್ರೆ ಓ ಎ ಪಿ ಬಿ ಯ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ಯ ವಿಸ್ತೀರ್ಣ ಮಾಡಿದ್ರೆ ನಿಮ್ಗೆ ಈ ವೃತ್ತ ಖಂಡದ ವಿಸ್ತೀರ್ಣ ಸಿಗತ್ತೆ ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡೋಣ, ತ್ರಿಭುಜ ಓ ಎ ಬಿ ಯ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಯಾಕೆ? ತ್ರಿಜ್ಯಾಂತರ ಖಂಡ ನಾವ್ ಈಗಾಗ್ಲೇ ಕಂಡು ಹಿಡಿದಿದೀವಿ. ಇಲ್ಲಿದೆ. ಈಗ ನಮ್ಗೆ ಏನ್ ಬೇಕು? ತ್ರಿಭುಜ ಓ ಎ ಬಿ ಯ ವಿಸ್ತೀರ್ಣ ಬೇಕು. ತ್ರಿಭುಜ ಓ ಎ ಬಿ ಯ ವಿಸ್ತೀರ್ಣ ಅಂತಂದಾಗ ಇದು ಯಾವ ರೀತಿಯ ತ್ರಿಭುಜ ಆಗತ್ತೆ? ಓ ಎ ಮತ್ತು ಓ ಬಿಗಳು ಒಂದೇ ವೃತ್ತದ ತ್ರಿಜ್ಯಗಳು ಸಮವಾಗಿರುತ್ತೆ. ಹಾಗಿದ್ರೆ ಇದು 21 ಸೆಂಟಿಮೀಟರ್ ಆದ್ರೆ ಇದು ಕೂಡ 21 ಸೆಂಟಿಮೀಟರ್, ಇವೆರಡು 21 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟ್ ಒಂದು ಕೋನ 60 ಆದ್ರೆ ಇನ್ನುಳಿದ ಕೋನ 60 ಡಿಗ್ರಿ ಮತ್ತು 60 ಡಿಗ್ರಿ. ಎರಡು ಬಾಹು ಸಮ, ಮೂರು ಕೋನ ಸಮ, ಹಾಗಿದ್ರೆ ಇದು ಕೂಡ 21 ಸೆಂಟಿಮೀಟರ್ ಆಗಿರುತ್ತೆ. ಮೂರು ಬಾಹುಗಳ ಅಳತೆಗಳು 21 ಸೆಂಟಿಮೀಟರ್, ಮೂರು ಕೋನದ ಅಳತೆಗಳು 60 ಡಿಗ್ರಿ ಇದ್ರೆ ಅಂತಹ ತ್ರಿಭುಜ ಯಾವ ರೀತಿಯಾದ ತ್ರಿಭುಜ? ಇದು ಸಮಬಾಹು ತ್ರಿಭುಜ ಅಲ್ವಾ. ಹಾಗಿದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು? ಸಮಬಾಹು ತ್ರಿಭುಜ ಎ ಒ ಬಿ ಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹಾಗಿದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನಿದೆ? √3/4 ಇಂಟು ಎ ಸ್ಕ್ವೇರ್. ಎ ಅಂತಂದ್ರೆ ಬಾಹುವಿನ ಸ್ಕ್ವೇರ್. ಬಾಹು ಯಾವ್ದಿದೆ ಇಲ್ಲಿ? ಓ ಎ ಸ್ಕ್ವೇರ್, ರೈಟ್? ಇದನ್ನ ನೀವು ಎ ಸ್ಕ್ವೇರ್ ಅಂತಾನು ತಗೋಬಹುದು, ಅಥವಾ ಇಲ್ಲಿ ಓ ಎ ಅಂತ ನಾವು ತಗೊಂಡಿದೀವಲ್ವಾ, ಓ ಎ ಸ್ಕ್ವೇರ್. √3/4 ಇಂಟು 21 ವರ್ಗ. ಯಾಕೆ? ನಿಮ್ಗೆ ಬಾಹುವಿನ ಅಳತೆ 21 ಸೆಂಟಿಮೀಟರ್ ಇದೆ. √3/4 ಇಂಟು 21 ವರ್ಗ ಎಷ್ಟಾಗತ್ತೆ? 441 ಆಗತ್ತೆ. ಅದನ್ನ 441 ಇಂಟು √3/4 ಅಂತ ಬರೆಯೋಣ. ಇದು ಸಮಬಾಹು ಎ ಒ ಬಿ ಯ ವಿಸ್ತೀರ್ಣ. ಈಗ ನಾವೇನ್ ಮಾಡೋಣ? ಅನುರೂಪ ಜಾವು ಉಂಟು ಮಾಡುವ ವೃತ್ತ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಯಾಕೆ? ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಾಯ್ತು, ತ್ರಿಭುಜದ ವಿಸ್ತೀರ್ಣ ಕೂಡ ಗೊತ್ತಾಯ್ತು. ಹಾಗಾಗಿ ತ್ರಿಜ್ಯಾಂತರ ಖಂಡದ ಕೋನ ಥೀಟಾ ಆಗಿದ್ದಾಗ ವಿಸ್ತೀರ್ಣ ಎಷ್ಟಿರತ್ತೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎಷ್ಟಿದೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಇದೆ, ಮೈನಸ್ 441 ಇಂಟು √3/4 ಸೆಂಟಿಮೀಟರ್ ಸ್ಕ್ವೇರ್. ಇದೇನಿದು? ವೃತ್ತಖಂಡ, ಅನುರೂಪ ಜಾವು ಉಂಟು ಮಾಡುವಂತಹ ವೃತ್ತಖಂಡದ ವಿಸ್ತೀರ್ಣ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ? ಒಂದು ಕಂಸದ ಉದ್ದ, ತ್ರಿಜ್ಯಾಂತರ ಖಂಡ, ಸಮ ಕಳೆದ್ರೆ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ ಅಲ್ವಾ? ಸೊ ಬರ್ಕೊಂಡ್ರ? ಈಗ ನಾವು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ ಮುಂದಿನ ಪ್ರಶ್ನೆ ಮಕ್ಕಳ? ಇಲ್ಲಿ 35 ಮಿಲಿಮೀಟರ್ ವ್ಯಾಸವಿರುವ ವೃತ್ತಾಕಾರದ ಪದಕವನ್ನು ಬೆಳ್ಳಿ ತಂತಿಯಿಂದ ಮಾಡಿದೆ. ಅಂದ್ರೆ ಈ ಚಿತ್ರ ಇದೆ ಇಲ್ಲಿ. ಬೆಳ್ಳಿ ತಂತಿಯ 5 ವ್ಯಾಸಗಳನ್ನು ಉಪಯೋಗಿಸಿ ವೃತ್ತವನ್ನ ಸಮನಾದ 10 ತ್ರಿಜ್ಯಾಂತರ ಖಂಡಗಳಾಗಿ 5.12ರಲ್ಲಿ ತೋರಿಸಿರುವಂತೆ ವಿಭಾಗಿಸಿದೆ. ಇದು ತ್ರಿಜ್ಯ 5.12. ಹೌದಾ? ಹಾಗಿದ್ರೆ ಇಲ್ಲಿ ಬೇಕಾಗುವ ಬೆಳ್ಳಿ ತಂತಿಯ ಉದ್ದ, ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ವ್ಯಾಸಗಳ ಸಂಖ್ಯೆ ಎಷ್ಟಿದೆ? 5 ವ್ಯಾಸಗಳನ್ನ ಉಪಯೋಗಿಸಿ. ಹೌದಾ? ವ್ಯಾಸಗಳ ಸಂಖ್ಯೆ ಎಷ್ಟಿದೆ? 5. ವ್ಯಾಸದ ಉದ್ದ ಎಷ್ಟಿದೆ? 35 ಮಿಲಿಮೀಟರ್. ವ್ಯಾಸದ ಉದ್ದ 35 ಮಿಲಿಮೀಟರ್. ತ್ರಿಜ್ಯದ ಅಳತೆ ಅಂದ್ರೆ ವ್ಯಾಸ ಕೊಟ್ಟಾಗ ತ್ರಿಜ್ಯದ ಅಳತೆಯನ್ನ ಹೇಗೆ ಕಂಡು ಹಿಡಿತೀರಾ? R = D/2. ಡಿ ಎಷ್ಟಿದೆ? ಉದ್ದ ತಗೋತೀರಾ ಅಲ್ವಾ? ಸಂಖ್ಯೆ ಬೇಡ ನಮ್ಗೆ. ವ್ಯಾಸದ ಉದ್ದ ಅಂತಂದಾಗ ತ್ರಿಜ್ಯದ ಸಂಖ್ಯೆ ತಗೊಳ್ಳಲ್ಲ, ತ್ರಿಜ್ಯದ ಉದ್ದ ತಗೋತೀವಿ. ಹಾಗೆ ವ್ಯಾಸದ ಉದ್ದವನ್ನ ತಗೋಬೇಕು. 35/2 ಮಿಲಿಮೀಟರ್. ಮೊದಲನೇದು ಏನ್ ಕೇಳಿದ್ದಾರೆ? ಬೇಕಾದ ಬೆಳ್ಳಿ ತಂತಿಯ ಉದ್ದ. ಅವಾಗ ನಾವೇನ್ ಮಾಡ್ತೀವಿ? ಬೇಕಾದಂದ್ರೆ ಒಂದು ದೊಡ್ಡ ಪದಕವನ್ನ ತಯಾರಿಸಲು ಬೇಕಾಗುವ ಬೆಳ್ಳಿ ತಂತಿಯ ಉದ್ದ ಅಂತಂದ್ರೆ ಇದು ವೃತ್ತಾಕಾರದ ಪದಕ. ವೃತ್ತಾಕಾರದ ಒಂದು ದೊಡ್ಡ ಪದಕ ಅಂತಂದಾಗ ಅದು ಪೂರ್ತಿ ಒಂದು ಸುತ್ತನ್ನ ತಗೋತೀವಿ. ಅದೇನಾಗಿರುತ್ತೆ? ವೃತ್ತದ ಪರಿಧಿ ಆಗಿರುತ್ತೆ. ಸೊ ಪರಿಧಿ, ಪದಕದ ಸುತ್ತಳತೆ ಅಥವಾ ಪರಿಧಿ ಪ್ಲಸ್ ಎಷ್ಟು ವ್ಯಾಸಗಳಿದೆ? 5 ವ್ಯಾಸಗಳ ಉದ್ದ.
ಎಷ್ಟು ವ್ಯಾಸಗಳು? 5 ವ್ಯಾಸಗಳನ್ನ ಉಪಯೋಗಿಸಿ ಆಗ 5 ವ್ಯಾಸಗಳ ಉದ್ದ. 2πr ಪ್ಲಸ್ 5 ಇಂಟು ವ್ಯಾಸಗಳ ಉದ್ದ ಎಷ್ಟಿದೆ? 35. ವ್ಯಾಸ ಎಷ್ಟಿದೆ? ವ್ಯಾಸದ ಉದ್ದ 35. 5 ವ್ಯಾಸಗಳು ಇಂಟು ವ್ಯಾಸದ ಉದ್ದ. 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಎಷ್ಟಿದೆ? 35 ಡಿವೈಡೆಡ್ ಬೈ 2 ಇಂಟು 35 ಡಿವೈಡೆಡ್ ಬೈ 2 ಪ್ಲಸ್ 5 ಇಂಟು 35 ಮಾಡಿದ್ರೆ 175 ಮಿಲಿಮೀಟರ್ ಬಂತು. 7 5 35, 2 11 22, 11 5 55, 55 ಇಂಟು 2 ಮಾಡಿದ್ರೆ 110 ಬರುತ್ತೆ ಪ್ಲಸ್ 175 ಮಿಲಿಮೀಟರ್. ಇವೆರಡನ್ನ ಕೂಡಿಸಿದ್ರೆ 185 ಮಿಲಿಮೀಟರ್ ಅಂತ ಬಂತು. ಈಗ ನಮ್ಗೇನ್ ಕೇಳಿದ್ದಾರೆ? ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಇಲ್ಲಿರುವಂತಹ ತ್ರಿಜ್ಯಾಂತರ, ಈ ಒಂದು ಪಾರ್ಟ್ ಏನಿದೆ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ಸಂಖ್ಯೆಗಳೆಷ್ಟಿದೆ? ವೃತ್ತವನ್ನ ಸಮನಾದ 10 ತ್ರಿಜ್ಯಾಂತರ ಖಂಡಗಳಾಗಿ ವಿಭಾಗಿಸಿದೆ ಅಲ್ವಾ? ಹಾಗಿದ್ರೆ ಎಷ್ಟು ತ್ರಿಜ್ಯಾಂತರ ಖಂಡಗಳಿವೆ? 10 ತ್ರಿಜ್ಯಾಂತರ ಖಂಡಗಳು ಇವೆ. ಸೊ ತ್ರಿಜ್ಯಾಂತರ ಖಂಡಗಳ ಸಂಖ್ಯೆ 10. ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ πr² ಡಿವೈಡೆಡ್ ಬೈ 10. ಇಲ್ಲಿ ನಮ್ಗೆ ಥೀಟಾ 1 ಅಂತ ತಗೊಳ್ಳೋಣ. ಓಕೆ, ಸೊ ಥೀಟಾದ ಬೆಲೆ 1 ಆದಾಗ πr² ಡಿವೈಡೆಡ್ ಬೈ 10. ವೃತ್ತ ಪೂರ್ತಿ ಥೀಟಾ ಬರಲ್ಲ ಇಲ್ಲಿ. ಸೊ ಪೂರ್ತಿ ವೃತ್ತದ ವಿಸ್ತೀರ್ಣ πr². 10 ತ್ರಿಜ್ಯಾಂತರ ಖಂಡಗಳಿವೆ. ಸೊ ಡಿವೈಡೆಡ್ ಬೈ 10. ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ πr² ಡಿವೈಡೆಡ್ ಬೈ 10. ಅಂದ್ರೆ 10 ತ್ರಿಜ್ಯಾಂತರ ಖಂಡದಲ್ಲಿ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದಾಗ ಡಿವೈಡೆಡ್ ಬೈ 2 ಮಾಡ್ತೀವಿ. ಸೊ 22 ಡಿವೈಡೆಡ್ ಬೈ 7 ಇಂಟು r² ಮಾಡಿದ್ರೆ 35 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 10. 22 ಬೈ 7 ಇಂಟು 35 ಬೈ 2 ಇಂಟು 35 ಬೈ 2. 7 1 7 5, 2 1 2 11. ಓಕೆ, ನೆಕ್ಸ್ಟ್ ಮತ್ತೆ ಯಾವ್ದು ಹೋಗುತ್ತೆ ಇಲ್ಲಿ? 11 ಇಂಟು 5 ಅಂದ್ರೆ 55. 55 ಇಂಟು 35 ಮಾಡಿದ್ರೆ 3850 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 10 ಬರುತ್ತೆ. ಈ 0 ಮತ್ತೆ ಈ 0 ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತು? 385 ಡಿವೈಡೆಡ್ ಬೈ 4 ಮಿಲಿಮೀಟರ್ ಸ್ಕ್ವೇರ್ ಅಂತ ಬಂತು. ಇದೇನಿದು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಮಿಲಿಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್. ಓಕೆ, ಸೆಂಟಿಮೀಟರ್ ಅಂತ ಅಷ್ಟೇ ಬರೆಯಲ್ಲ, ಮಿಲಿಮೀಟರ್ ಅಂತ ಅಷ್ಟೇ ಬರೆಯಲ್ಲ. ವಿಸ್ತೀರ್ಣ ಅಂದಾಗ ಸ್ಕ್ವೇರ್ ಅಂತ ಬರಿತೀವಿ, ನೆನ್ಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗಿ ಇರುವಂತಹ ಪ್ರಶ್ನೆ, 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. 15 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಹಾಗಿದ್ರೆ ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡದ ವಿಸ್ತೀರ್ಣಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ನಮ್ಗೆ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ಎರಡೂ ಬೇಕು. ಪೈಯನ್ನ 3.14 ಹಾಗೂ √3 ಅನ್ನ 1.73 ಎಂದು ಬಳಸಿ ಅಂತ ಕೊಟ್ಟಿದ್ದಾರೆ. ಎಸ್, ಸೊ ಇಲ್ಲಿ ನಿಮ್ಗೆ ಚಿತ್ರ ಕಾಣಿಸ್ತಾ ಇದೆ. ಕೇಂದ್ರದಲ್ಲಿ 60 ಡಿಗ್ರಿ ಕೋನ ಇದೆ, ತ್ರಿಜ್ಯ 15 ಸೆಂಟಿಮೀಟರ್ ಇದೆ. ಇದು ಲಘು ವೃತ್ತಖಂಡ ಈ ಪಾರ್ಟು, ಇದು ಪೂರ್ತಿ ಅಧಿಕ ವೃತ್ತಖಂಡ ಅಲ್ವಾ? ಎಸ್, ವೃತ್ತದ ತ್ರಿಜ್ಯ ಎಷ್ಟಿದೆ ಮಕ್ಕಳೇ? ಇದು 15 ಸೆಂಟಿಮೀಟರ್. ಅದನ್ನ ಬರ್ಕೋತೀವಿ. ನೆಕ್ಸ್ಟ್ ಏನ್ ಮಾಡೋಣ? ತ್ರಿಭುಜ OAB ಅಲ್ಲಿ ತ್ರಿಭುಜ OAB ಅಲ್ಲಿ ಇಲ್ಲಿ ಒಂದು ಕೋನ 60 ಡಿಗ್ರಿ ಇದೆ. ಇದು 60 ಡಿಗ್ರಿ ಆಗತ್ತೆ, ಇದು ಕೂಡ 60 ಡಿಗ್ರಿ ಆಗತ್ತೆ. ಸೊ ಈ 3 60 ಡಿಗ್ರಿ ಆದಾಗ ಇದು 15, ಇದು 15 ಆದ್ರೆ ಇದು ಕೂಡ 15 ಇರುತ್ತೆ. ಅದು ಯಾವ ತ್ರಿಭುಜ? ಅಲ್ಲಿ ಸಮಬಾಹು ತ್ರಿಭುಜ ಉಂಟಾಗತ್ತೆ. ಸೊ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಮತ್ತೆ ನಮ್ಗೆ √3 ಡಿವೈಡೆಡ್ ಬೈ 4 ಇಂಟು a² ಬರುತ್ತೆ. ಇಲ್ಲಿ OA² ಇದೆ, ಹೌದಾ? OA ಅಂದ್ರೆ ಒಂದು ಬಾಹುವಿನ ವರ್ಗ. √3 ಡಿವೈಡೆಡ್ ಬೈ 4 ಇಂಟು 15 ಸ್ಕ್ವೇರ್. 15 ಸ್ಕ್ವೇರ್ 15ರ ವರ್ಗ ಅಂದ್ರೆ 225 ಇಂಟು √3 ಡಿವೈಡೆಡ್ ಬೈ 4. √3 ಅನ್ನ 1.73 ಎಂದು ಬಳಸಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ 225 ಇಂಟು 1.73 ಡಿವೈಡೆಡ್ ಬೈ 4 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ 97.3 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಈಗ
AB ವೃತ್ತಕಂಸವು ಉಂಟು ಮಾಡುವ ಕೋನ ಎಷ್ಟಿದೆ? 60 ಡಿಗ್ರಿ. ಇಲ್ಲಿ ನಮ್ಗೆ 60 ಡಿಗ್ರಿ ಕೋನವನ್ನ AB ವೃತ್ತಕಂಸ ಉಂಟು ಮಾಡುತ್ತೆ. 60 ಡಿಗ್ರಿ ಕೋನವು ಉಂಟು ಮಾಡುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದಾಗ ನಾವು ಯಾವ ಸೂತ್ರ ಬಳಸ್ತೀವಿ? ಇಲ್ಲಿ ಥೀಟಾದ ಬೆಲೆ ನಮಗೆ ಗೊತ್ತಿದೆ, ಆರ್ ಬೆಲೆ ನಮಗೆ ಗೊತ್ತಿದೆ. ಸೊ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಎಸ್, ಸೊ ಥೀಟಾದ ಬೆಲೆ 60 ಡಿಗ್ರಿ ಇದೆ. 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ ನೋಡ್ರಿ, 60 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಬೆಲೆಯನ್ನ 3.14 ಅಂತ ಯೂಸ್ ಮಾಡ್ರಿ, ಬಳಸ್ರಿ ಅಂತ ಕೊಟ್ಟಿದ್ದಾರೆ. 3.14 ಇಂಟು ಆರ್ ಸ್ಕ್ವೇರ್. ಆರ್ ಅಂದ್ರೆ 15 ಇದೆ, ಆರ್ ಸ್ಕ್ವೇರ್ ಅಂದಾಗ 15 ಇಂಟು 15. 0 0 ಕ್ಯಾನ್ಸಲ್ ಆಯ್ತು. ಆರ್ ಒಂದ್ಲೆ, ಆರ್ ಆರ್ಲೆ ಅಲ್ವಾ? ಆರ್ ಒಂದ್ಲೆ, ಆರ್ ಆರ್ಲೆ 36. $60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 3.14 ಹೋಲ್ ಸ್ಕ್ವೇರ್ ಇಂಟು 15 ಇಂಟು 15. ಓಕೆ, ಸೊ 60 60 0 0 ಕ್ಯಾನ್ಸಲ್ ಆಯ್ತು. ಆರ್ ಒಂದ್ಲೆ, ಆರ್ ಆರ್ಲೆ. ಇವಾಗ ಈ 3.14 ಇಂಟು 3.14 ಬರ್ಕೊಂಡ್ರೆ ನಮ್ಗೆ ಇಲ್ಲಿ ಆರ್ ಇದೆ ಅಲ್ವಾ, ಕ್ಯಾನ್ಸಲ್ ಮಾಡಿದಾಗ ಏನ್ ಉಳಿಯುತ್ತೆ? 1/2 ಇಂಟು 3.14 ಇಂಟು 5 ಇಂಟು 15 ಆಗತ್ತೆ. ಸೊ 1.57 ಇಂಟು 15 75. 3.14 ಇಂಟು 1 ಡಿವೈಡೆಡ್ ಬೈ 2 ಮಾಡಿದ್ರೆ 1.57 ಇಂಟು 75 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನ ಗುಣಿಸಿದ್ರೆ 117.75 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಈಗ ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಇಲ್ಲಿ ನಮಗೆ ಸಮಬಾಹು ತ್ರಿಭುಜದ ವಿಸ್ತೀರ್ಣನೂ ಗೊತ್ತಾಯ್ತು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನೂ ಗೊತ್ತಾಯ್ತು. ಅವೆರಡನ್ನ ಬಳಸಿ ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಲಘು ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ AOB ಯ ವಿಸ್ತೀರ್ಣ. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 117.75 ಮೈನಸ್ ತ್ರಿಭುಜದ ವಿಸ್ತೀರ್ಣ 97.3 ಇದೆ. ಇವೆರಡನ್ನು ಮೈನಸ್ ಮಾಡಿದ್ರೆ 20.4 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಎಷ್ಟು? ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನ ಹೇಗೆ ಕಂಡು ಹಿಡಿತೀವಿ? OA, ಇದನ್ನ ನೀವು Q ಅಂತ ತಗೊಂಡ್ರೆ OA QB ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ 20.4 ಇದೆ. ಓಕೆ, ಪೈ ಆರ್ ಸ್ಕ್ವೇರ್, ಪೈ ಅಂದ್ರೆ 3.14 ಇಂಟು ಆರ್ ಅಂದ್ರೆ 15 ಇಂಟು 15 ಮೈನಸ್ 20.4. 3.14 ಇಂಟು 15 ಇಂಟು 15 ಮಾಡಿದ್ರೆ 225 ಮೈನಸ್ 20.4 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದು 706.5 ಮೈನಸ್ 20.4. ಇವೆರಡನ್ನ ಮೈನಸ್ ಮಾಡಿದ್ರೆ 686.1 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದು ನಮ್ಗೆ ಏನಿದು ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಇದು ನಮಗೆ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಓಕೆ, ಸೊ ಬರ್ಕೋತಿದ್ರೆ ನೋಟ್ ಡೌನ್ ಮಾಡ್ಕೊಳ್ರಿ, ನಾನು ವೇಟ್ ಮಾಡ್ತೀನಿ. ಮಕ್ಕಳಲ್ಲಿ ನಮ್ಗೆ ಒಂದು ನೆನಪಿರ್ಬೇಕು, ಇಲ್ಲಿ ಯಾವಾಗ ವೃತ್ತ ಖಂಡ ಅಂತ ಕೊಡ್ತಾರೆ ಅವಾಗ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿದಿರ್ಬೇಕು. ಮತ್ತೆ ತ್ರಿಭುಜ, ಇಲ್ಲಿ ಯಾವ ತ್ರಿಭುಜ ಉಂಟಾಗತ್ತೆ? ಸಮಬಾಹು ತ್ರಿಭುಜ ಉಂಟಾದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಒಂದು ವೇಳೆ ಬೇರೆ ತ್ರಿಭುಜ ಆದ್ರೆ ಹಾಫ್ ಪಾದ ಇಂಟು ಎತ್ತರ ಅಲ್ವಾ? ಹಾಫ್ ಪಾದ ಇಂಟು ಎತ್ತರ ಅದು ಬೇರೆ ತ್ರಿಭುಜ. ಅಂದ್ರೆ ಸಮಬಾಹುವಲ್ಲದ ತ್ರಿಭುಜ ಉಂಟಾಗಿದ್ರೆ ಅದು ಹಾಫ್ ಪಾದ ಇಂಟು ಎತ್ತರ. ಆ ಒಂದು ಸೂತ್ರವನ್ನ ಬಳಸಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತೀರ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದ್ರೆ ನಿಮಗೆ ಲಘು ವೃತ್ತ ಖಂಡದ ವಿಸ್ತೀರ್ಣ ಸಿಗತ್ತೆ. ಒಂದು ವೇಳೆ ಅಧಿಕ ವೃತ್ತಖಂಡ ಕೇಳಿದ್ರೆ ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿದಿರ್ತೀವಲ್ಲ, ಆ ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಬಳಸಿ ಪೈ ಆರ್ ಸ್ಕ್ವೇರ್ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ ಮಾಡಿದ್ರೆ, ಪೈ ಆರ್ ಸ್ಕ್ವೇರ್ ಅಂದ್ರೆ ಒಟ್ಟು ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ ಅಂದ್ರೆ
ನಮ್ಗೆ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ. ಇಷ್ಟು ನಮ್ಗೆ ನೆನ್ಪಿಟ್ಕೋಬೇಕು. ಇಲ್ಲಿ ಸಂಖ್ಯೆಗಳು ಯಾವುದೇ ಕೊಡ್ಬೋದು, ಇದೇ ಕೊಡ್ಬೇಕು ಅಂತಿಲ್ಲ. ಸಂಖ್ಯೆಗಳನ್ನ ಬೇಕಾದ ಯಾವುದೇ ರೀತಿಯಾಗಿ ಕೊಡ್ಬೋದು, ಅಥವಾ ಪ್ರಶ್ನೆಯನ್ನು ಕೂಡ ಯಾವ ರೀತಿಯಾಗಿ ಕೇಳ್ಬೋದು. ಆದ್ರೆ ಬಿಡಿಸುವಂತಹ ಮೆಥಡ್ ಮಾತ್ರ ಒಂದೇ ಇರುತ್ತೆ. ಓಕೆ, ಹಾಗಿದ್ರೆ ಮಕ್ಕಳೇ, ನಾವು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಮತ್ತೆ ಇನ್ನು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಬಿಡಿಸೋಣ. ಓಕೆ, ಸೊ ಇದು ನೀವು ಬರ್ಕೊಂಡ್ರಿ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ನಾವ್ ಏನನ್ನ ಸಾಲ್ವ್ ಮಾಡಿದ್ವಿ, ಎಲ್ಲಾ ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ, ಪರಿಧಿ, ವ್ಯಾಸ, ಚತುರ್ಥಕ. ಓಕೆ, ಎಸ್. ಹಾಗಿದ್ರೆ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ ಮಕ್ಕಳೇ. ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.